ನಮಸ್ತೆ. ನಾವು ಅಣಬೆ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿಲ್ಲ. ಮಾರ್ಕೆಟಿಂಗ್ ಐಡಿಯಾಸ್ ಅಂತೂ ಗೊತ್ತೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಮಶ್ರೂಮ್ ಕೃಷಿ ಮಾಡೋರು ಕೆಲವೊಂದು ಮಾರ್ಕೆಟಿಂಗ್ ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡಿರ್ಬೇಕಾಗುತ್ತೆ. ನೇರವಾಗಿ ಗ್ರಾಹಕರಿಗೆ, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳಿಗೆ, ರೆಸ್ಟೋರೆಂಟ್ಗಳಿಗೆ ಮತ್ತು ಸಂಸ್ಕರಿಸಿದ ಉತ್ಪನ್ನಗಳನ್ನು ಅಂದರೆ ಒಣಗಿದ ಅಣಬೆ ಪುಡಿ ಒದಗಿಸಬಹುದು. ಬ್ರ್ಯಾಂಡ್ ಗುರುತನ್ನ ನಿರ್ಮಿಸೋದು, ಬೆಲೆ ನಿಗದಿ ಇದೆಲ್ಲ ಮುಖ್ಯವಾಗುತ್ತೆ. ಉತ್ಪನ್ನದ ವಿಧಗಳನ್ನು ಆರಿಸಿ ಗ್ರಾಹಕರನ್ನ ತಲುಪಬೇಕಾಗುತ್ತೆ. ನೇರ ಮಾರಾಟ ಅಥವಾ ರೈತರ ಮಾರುಕಟ್ಟೆಗಳು, ಆನ್ಲೈನ್ ಸ್ಟೋರ್ಗಳು ಅಥವಾ ಸ್ವಂತ ಫಾರ್ಮ್ಗಳಲ್ಲಿ ನೇರವಾಗಿ ಮಾರಾಟ ಮಾಡಬಹುದು. ಸಗಟು ಹಾಗೂ ಚಿಲ್ಲರೆ ವ್ಯಾಪಾರಿಗಳು, ರೆಸ್ಟೋರೆಂಟ್ಗಳಿಗೆ ಮಾರ್ಕೆಟಿಂಗ್ ಮತ್ತು ಪ್ರಚಾರ, ಬ್ರ್ಯಾಂಡ್ ಗುರುತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾಜಿಕ ಮಾಧ್ಯಮ ಉಪಯೋಗಿಸಲೇಬೇಕು. ಸಾವಯವ ಮತ್ತು ವಿಶೇಷ ಅಣಬೆಗಳು ಇದರ ಕಡೆಗೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ನಮಸ್ತೆ. ನಾವು ಅಣಬೆ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿಲ್ಲ. ಮಾರ್ಕೆಟಿಂಗ್ ಐಡಿಯಾಸ್ ಅಂತೂ ಗೊತ್ತೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಮಶ್ರೂಮ್ ಕೃಷಿ ಮಾಡೋರು ಕೆಲವೊಂದು ಮಾರ್ಕೆಟಿಂಗ್ ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡಿರ್ಬೇಕಾಗುತ್ತೆ. ನೇರವಾಗಿ ಗ್ರಾಹಕರಿಗೆ, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳಿಗೆ, ರೆಸ್ಟೋರೆಂಟ್ಗಳಿಗೆ ಮತ್ತು ಸಂಸ್ಕರಿಸಿದ ಉತ್ಪನ್ನಗಳನ್ನು ಅಂದರೆ ಒಣಗಿದ ಅಣಬೆ ಪುಡಿ ಒದಗಿಸಬಹುದು. ಬ್ರ್ಯಾಂಡ್ ಗುರುತನ್ನ ನಿರ್ಮಿಸೋದು, ಬೆಲೆ ನಿಗದಿ ಇದೆಲ್ಲ ಮುಖ್ಯವಾಗುತ್ತೆ. ಉತ್ಪನ್ನದ ವಿಧಗಳನ್ನು ಆರಿಸಿ ಗ್ರಾಹಕರನ್ನ ತಲುಪಬೇಕಾಗುತ್ತೆ. ನೇರ ಮಾರಾಟ ಅಥವಾ ರೈತರ ಮಾರುಕಟ್ಟೆಗಳು, ಆನ್ಲೈನ್ ಸ್ಟೋರ್ಗಳು ಅಥವಾ ಸ್ವಂತ ಫಾರ್ಮ್ಗಳಲ್ಲಿ ನೇರವಾಗಿ ಮಾರಾಟ ಮಾಡಬಹುದು. ಸಗಟು ಹಾಗೂ ಚಿಲ್ಲರೆ ವ್ಯಾಪಾರಿಗಳು, ರೆಸ್ಟೋರೆಂಟ್ಗಳಿಗೆ ಮಾರ್ಕೆಟಿಂಗ್ ಮತ್ತು ಪ್ರಚಾರ, ಬ್ರ್ಯಾಂಡ್ ಗುರುತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾಜಿಕ ಮಾಧ್ಯಮ ಉಪಯೋಗಿಸಲೇಬೇಕು. ಸಾವಯವ ಮತ್ತು ವಿಶೇಷ ಅಣಬೆಗಳು ಇದರ ಕಡೆಗೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ.